ಬರೋಣ ಬರೋಣ ಬನ್ನಿ ಬೇಗ 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 ಬರ್ರಿ ನಿಲ್ಬೇಡಿ ಹಿಂದಕ್ಕೆ ಬರ ಅನ್ನೋ ಒಂದು ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆ ಮಾರ್ಗದರ್ಶನವನ್ನು ನಾವು ಇವತ್ತು ಕೇವಲ ನಾವೇ ಅಲ್ಲ ಎಲ್ಲರೂ ಕೂಡ ಅನ್ವಯ ಆಗ್ತಕ್ಕಂಥ ಕೆಲಸವನ್ನು ಆಗ್ತಾಯಿದ್ವಿ. ಅಲ್ಲೊಬ್ಬರು ಇಲ್ಲೊಬ್ಬರು ಮಾತನಾಡೋದು ಸಹಜವಾಗಿ ಇದ್ದೇ ಇದ್ದಿದ್ದು. 140 ಕೋಟಿ ಭಾರತೀಯರಲ್ಲಿ ಮಾತನಾಡೋರ ಸಂಖ್ಯೆ ಏನು ಕಡಿಮೆ ಇರೋದಿಲ್ಲ. ಆದರೆ ಇದೊಂದು ಒಳ್ಳೆಯ ಉಪಯುಕ್ತವಾದ ಸಲಹೆ. ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಭಾವನೆಯನ್ನು ಎಲ್ಲ ವರ್ಗದಲ್ಲೂ ಕೂಡ ಈಗಾಗಲೇ ನಡೀತಾ ಇದೆ. ನಾವು ಕೂಡ ನಮ್ಮ ನಾಯಕರ ಸೂಚನೆಯನ್ನು, ನಮ್ಮ ನಾಯಕರ ಆದೇಶವನ್ನು, ಸಂದೇಶವನ್ನು ನಾವು ಕೂಡ ಇವತ್ತು ಕೈಗೆ ಎತ್ಕೊಂಡಿದ್ದೀವಿ. ಅದನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಇದರಿಂದ ಎಷ್ಟು ಉಳಿತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ದೇಶದ ಅಭಿವೃದ್ಧಿಯಲ್ಲಿ ಒಂದು ಸಂಕೇತವಾಗಿದೆ. ನಾವೆಲ್ಲರೂ ಕೂಡ ಕೆಲಸ ನೀವು ಯಾವ ರೀತಿ ನಾನು ನನ್ನ ಕಾರ್ನಲ್ಲಿ ಬಂದೆ. ನನಗೆ RPF ಮತ್ತೊಂದೆಲ್ಲವೂ ಕೊಟ್ಟಿತ್ತು. ಎಲ್ಲವನ್ನು ಕೂಡ ನೆನ್ನೆ ವಿತರಣೆ ಮಾಡಿಬಿಟ್ಟಿದ್ದೀನಿ. ರಾಜ್ಯ ಸರ್ಕಾರ ಏನು ಕೊಡ್ತದೋ ಅದನ್ನು ಉಪಯೋಗಿಸ ಲೋಕಲ್ ಆಗಿ ಉಪಯೋಗಿಸ್ಬಿಡ್ತೀವಿ ಅಷ್ಟೇ. ಪೆಟ್ರೋಲು ಡೀಸೆಲ್ ಉಳಿತಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬ್ರ ಇದನ್ನು ಅನ್ವಯ ಆದಾಗ ನಾವು ಯಾವ ಅಂತ ದೊಡ್ಡವರೇನಲ್ಲ ನಾವು. ಆದ್ದರಿಂದ ಅವರ ಒಂದು ಸಂದೇಶವನ್ನು ನಾವೆಲ್ಲ ಕೂಡ ಮೈಗೂಡಿಸ್ಕೊಂಡು ಅವ್ರು ಏನು ಕೊಟ್ಟಿದ್ದಾರೆ ಸೂಚನೆ, ಸಂದೇಶ ಮತ್ತು ಮಾರ್ಗದರ್ಶನ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಎಲ್ಲವೂ ಕೂಡ ಆಗ್ತಾ ಇದೆ. ಆಗೋದು ಅನಿವಾರ್ಯ ಆಗಿದೆ. ಅದಕ್ಕೋಸ್ಕರ ಮಾಡಿದ್ದಾರೆ. ನಾವು ಕೂಡ ಅದನ್ನು ಯಾವ ರೀತಿ ನಡ್ಕೋಬೇಕು ಅನ್ನೋ ಒಂದು ಮಾರ್ಗದರ್ಶನ ಇದೆ. ಕೋವಿಡ್ ಟೈಮ್ನಲ್ಲಿ ಯಾವ ರೀತಿ ನಡ್ಕೊಂಡು ಅದೇ ರೀತಿ ನಡೀತಕ್ಕಂಥದ್ದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾಧನಾ ಸಮಾವೇಶ ಸರ್ 20ನೇ ತಾರೀಕು ರಾಜ್ಯ ಸರ್ಕಾರ ನಾವು ಇದ್ದಾಗ ಮಾಡಿದ್ವಿ. ನಾನು ಕೂಡ 2-3 ರಾಜ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಸಾಧನಾ ಸಮಾವೇಶಕ್ಕೂ ಮುಂದೆ ಬರ್ತಕ್ಕಂಥ ಚುನಾವಣೆಗೂ ಸಂಬಂಧ ಇಲ್ಲ. ಹಾಗಾಗಿ ಸಾಧನ ನಡೀತದೆ, ಸಮಾವೇಶ ನಡೀತದೆ, ಒಬ್ಬೊಬ್ರದ್ದು ಒಂದೊಂದು ದಿಕ್ಕಿರ್ತದೆ. ಆ ಎಲ್ಲ ದಿಕ್ಕುಗಳಿಗೆ ಉದಾಹರಣೆ 5 ವರ್ಷ